ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ನಂಬಿಕೆಯ ವೀಕ್ಷಕರ ಆಕಾಂಕ್ಷೆಯ ಮೇರೆಗೆ ಇವತ್ತಿನ ಕಾನ್ಸೆಪ್ಟ್ ವಿಷ್ಣು ಸಹಸ್ರನಾಮ ಯಾಕಷ್ಟು ಶ್ರೇಷ್ಠ, ಈ ವಿಷ್ಣು ಸಹಸ್ರನಾಮ ಪಠಿಸೋದ್ರಿಂದ ಎಂತಹ ಅದ್ಭುತಗಳು ಸಿದ್ಧಿಸುತ್ತವೆ, ಈ ಪರಿಸರದಲ್ಲುಂಟಾಗುವ ಅನುಭವಗಳು ಎಂಥದ್ದು, ವೇದ ಪುರಾಣಗಳಲ್ಲಿ ವಿಷ್ಣು ಸಹಸ್ರನಾಮದ ಉಲ್ಲೇಖ ಹಾಗೂ ಈ ಶ್ಲೋಕಗಳನ್ನು ಪಠನೆ ಮಾಡುವ ವಿಧಾನ, ರೀತಿ ರಿವಾಜು ಎಲ್ಲವನ್ನ ನೋಡೋಣ ಬನ್ನಿ. ಸ್ನೇಹಿತರೆ, ಗುರುವಾರ ವಿಷ್ಣುವಿನ ಆರಾಧನೆಗೆ ಮೀಸಲಿಡಲಾದ ದಿನ. ಈ ದಿನದಂದು ಭಗವಾನ್ ವಿಷ್ಣುವಿನ ಆರಾಧನೆಯನ್ನು ಮಾಡಲಾಗತ್ತೆ. ಈ ದಿನ ವಿಷ್ಣುವನ್ನು ಪೂಜಿಸಿದರೆ ಪೂಜೆಯ ಫಲವು ದುಪ್ಪಟ್ಟು ಹೆಚ್ಚಾಗತ್ತೆ. ಲಕ್ಷ್ಮೀದೇವಿಯು ವಿಷ್ಣುವಿನ ಪತ್ನಿಯಾದ್ದರಿಂದ ವಿಷ್ಣುವಿನ ಆರಾಧನೆಯು ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಕೂಡ ಸಹಕಾರಿಯಾಗತ್ತೆ. ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಬಯಸುವವರು ಗುರುವಾರ ವಿಷ್ಣುವನ್ನು ಧ್ಯಾನಿಸುತ್ತಾ ಈ ಸ್ತೋತ್ರವನ್ನು ಪಠಿಸಬೇಕು. ಗುರುವಾರ ಮಾತ್ರವಲ್ಲ, ನೀವು ಈ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪ್ರತಿದಿನ ಬೇಕಾದರೂ ಭಕ್ತಿಯಿಂದ ಪಠಿಸಬಹುದು. ಸ್ತೋತ್ರ ರಾಜ ಎಂದು ವರ್ಣಿತವಾದ ವಿಷ್ಣುವಿನ ಸಹಸ್ರನಾಮಗಳ ಪಾರಾಯಣವನ್ನು ಕಲಿಯುಗದ ತಪಸ್ಸು ಅಂತ ಹೇಳಲಾಗತ್ತೆ. ಇದು ಸಾತ್ವಿಕರ ಆನಂದನಾಮವೆಂದು ಪ್ರಸಿದ್ಧವಾಗಿದೆ. ಇದು ಬ್ರಹ್ಮಾಂಡವನ್ನು ವ್ಯಾಪಿಸಿರುವ ವಿಷ್ಣುವಿನ ವರ್ಣನೆ. ವಿಷ್ಣುವಿಗೆ 1000 ಹೆಸರು, 1000 ತಲೆ, 1000 ನೆಲೆ. ಈತ ಜಗದಾದಿಪುರುಷ. ಮಂಗಳಮಯವಾದ ವಿಷ್ಣುವಿನ ಸ್ತುತಿಯೇ ವಿಷ್ಣು ಸಹಸ್ರನಾಮ. ಇದು ದ್ವಾಪರವು ಕಲಿಯುಗಕ್ಕೆ ನೀಡಿದ ಮಹತ್ತರವಾದ ಒಂದು ವರ. ಕಲಿಯುಗದಲ್ಲಿ ಈ ಸ್ತೋತ್ರವನ್ನು ಭಕ್ತಿಯಿಂದ ಪಾರಾಯಣ ಮಾಡುವುದೇ ತಪಸ್ಸಿಗೆ ಸಮ. ಇದರ ಪಾರಾಯಣದಿಂದ ಬದುಕಿನಲ್ಲಿ ಧನ್ಯತೆಯ ಅನುಭವವಾಗುತ್ತೆ. ಶರಶಯ್ಯೆಯಲ್ಲಿದ್ದ ಭೀಷ್ಮನಿಗೆ ಶ್ರೀಕೃಷ್ಣನು ಮಿದುಳಾಗಿ ಸ್ಮರಣೆ ನೀಡಿ ಕಣ್ಣಾಗಿ ದೃಷ್ಟಿಯನ್ನಿತ್ತು ಹೃದಯವಾಗಿ ಚೈತನ್ಯ ನೀಡಿದ. ಆಗ ಭೀಷ್ಮರು ಯುಧಿಷ್ಠಿರನಿಗೆ ವಿಷ್ಣುವಿನ ಸಹಸ್ರನಾಮಗಳ ಪಾರಾಯಣವನ್ನು ಹೇಳಿ ಇದನ್ನು ಶ್ರದ್ಧೆ ಭಕ್ತಿಯಿಂದ ಪಾರಾಯಣ ಮಾಡುವುದರಿಂದ ಆತ್ಮವಿಶ್ವಾಸ, ಯೋಗಕ್ಷೇಮ, ಐಶ್ವರ್ಯ, ಕೀರ್ತಿ ಲಭಿಸುತ್ತೆ ಅಂತ ಹೇಳ್ತಾರೆ. ಇದರ ಪಾರಾಯಣದಿಂದ ಶರೀರದ 72,000 ನಾಡಿಗಳು ಶುದ್ಧವಾಗುತ್ತವೆ. ಇದಕ್ಕೆ ಕಾಲ, ಸ್ಥಳ, ಲಿಂಗಭೇದವಿಲ್ಲ. ಯಾವ ಉಪಕರಣಗಳ ಅವಶ್ಯಕತೆ ಇಲ್ಲ. ಇನ್ನೊಬ್ಬರ ಸಹಾಯವಿಲ್ಲದೆ ಪಠಿಸಬಹುದು. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ಸರ್ವ ದುರಿತಾಪಹಾರಿ ಮತ್ತು ಸಕಲ ರೋಗ ನಿವಾರಣೆಯಾಗತ್ತೆ ಎಂದು ಚರಕ ಮುನಿಗಳು ಚರಕಸ್ಮೃತಿ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವವರು ಅದರಲ್ಲಿಯೇ ಮುಳುಗಿರಬೇಕು ಎಂದರ್ಥ. ಅಂದರೆ ಪರಮಾತ್ಮನಲ್ಲಿಯೇ ಮುಳುಗಿರಬೇಕು ಎಂದು. ಅವನೇ ಮತಿ, ಅವನೇ ಗತಿ, ಅವನೇ ಪರಮಾನಂದ ಸ್ಥಿತಿ ಎಂಬ ಅನುಭವವಿರಬೇಕು. ಸಾಮೂಹಿಕ ಪಾರಾಯಣ ಮಾಡುವಾಗ ಸಹಸ್ರನಾಮದಲ್ಲಿನ ನಾಮಮಂತ್ರ ತರಂಗಗಳು ಸುತ್ತಲಿನ ವಾತಾವರಣವನ್ನು ಶುದ್ಧಗೊಳಿಸುತ್ತಾ ಹೃದಯದಲ್ಲಿ ದೈವಿಕ ಆನಂದದ ಅನುಭವ ತರುತ್ತೆ. ಇದರಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಆನಂದ ದೊರಕುತ್ತೆ. ಹಬ್ಬ, ವ್ರತ, ಉತ್ಸವಗಳಲ್ಲಿ ವಿಶೇಷವಾಗಿ ಪಾರಾಯಣ ಮಾಡಬಹುದು. ಹಾಗೂ ಭೀಷ್ಮ ಏಕಾದಶಿ, ವೈಕುಂಠ ಏಕಾದಶಿ, ಪ್ರಥಮ ಏಕಾದಶಿ ದಿನಗಳು ಪಾರಾಯಣಕ್ಕೆ ಪ್ರಶಸ್ತವಾದ ದಿನಗಳು. ಪಾರಾಯಣ ಮಾಡುವಾಗ ಪೂರ್ವ ಹಾಗೂ ಉತ್ತರಾಭಿಮುಖವಾಗಿ ಕುಳಿತು ಮಾಡಬೇಕು. ಸಾಮೂಹಿಕ ಕುಟುಂಬದವರೆಲ್ಲ ಒಟ್ಟಿಗೆ ಕುಳಿತು ಪಾರಾಯಣ ಮಾಡಿದರೆ ಹೆಚ್ಚಿನ ಅನುಗ್ರಹ ಇರುತ್ತೆ. ಆತ್ಮಸುಖ, ಯೋಗಕ್ಷೇಮ, ಭಾಗ್ಯ, ಸೌಭಾಗ್ಯ, ಧೈರ್ಯ, ಆತ್ಮಸ್ಥೈರ್ಯ, ಸ್ಮರಣಶಕ್ತಿ, ಸ್ಫುರಣಶಕ್ತಿ, ಮೇಧಾಶಕ್ತಿ ಹಾಗೂ ಕೀರ್ತಿಗಳು ಪ್ರಾಪ್ತಿಯಾಗುತ್ತೆ. ಯಾರು ವಿಷ್ಣು ಸಹಸ್ರನಾಮ ಪಠಿಸುವರೋ, ಆಲಿಸುವರೋ ಅಂಥವರಿಗೆ ಇಹದಲ್ಲಿ ಪರದಲ್ಲಿ ಎಂದಿಗೂ ಅಶುಭ ಹಾಗೂ ಅಮಂಗಳವೆಂಬುದೇ ಇರೋದಿಲ್ಲ. ಇದರ ಪಾರಾಯಣದಿಂದ ಯಶಸ್ಸು, ಶ್ರೇಯಸ್ಸು, ಎಲ್ಲ ತಾಪತ್ರಯಗಳು ನಿವಾರಣೆಯಾಗತ್ತೆ. ಆರೋಗ್ಯ, ಕಾಂತಿ, ಬಲ, ಸೌಂದರ್ಯ ಹೆಚ್ಚುತ್ತೆ. ಅಂತಃಕರಣ ಶುದ್ಧಿಯಾಗತ್ತೆ. ಶ್ರದ್ಧೆ ಭಕ್ತಿಯಿಂದ ವಿಷ್ಣು ಸಹಸ್ರನಾಮ ಪೂರೈಸಿದವರು ಸುಖ, ಕ್ಷಮೆ, ಸಂಪತ್ತು, ಧೈರ್ಯ, ಸ್ಮೃತಿ, ಕೀರ್ತಿಗಳನ್ನು ಹೊಂದುತ್ತಾರೆ. ಶೀಘ್ರದಲ್ಲೇ ಎಲ್ಲ ನೋವು ಸಂಕಟದಿಂದ ಪಾರಾಗ್ತಾರೆ. ಶಾಂತಿ, ಸಮಾಧಾನ, ಧ್ಯಾನ, ನೆಮ್ಮದಿ, ದಯೆ, ತ್ಯಾಗ, ಪ್ರೇಮ ಲಭಿಸುತ್ತೆ. ವಿಷ್ಣು ಸಹಸ್ರನಾಮವು ಸರ್ವ ಶಾಸ್ತ್ರಗಳ ಸಾರವಾಗಿ ಒಂದೊಂದು ನಾಮಕ್ಕೂ 100 ಅರ್ಥಗಳು. ಭಗವಂತನ 1000 ರೂಪಗಳ 1000 ನಾಮಗಳೇ ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮದಲ್ಲಿ ಧರ್ಮರಾಜ ಕಿಂ ಜಪನ್ ಮುಚ್ಯತೆ ಜಂತು ಜನ್ಮ ಸಂಸಾರ ಬಂಧನಾತ್ ಜಪಗಳಲ್ಲಿ
ಸರ್ವಶ್ರೇಷ್ಠ ಯಾವುದು ಎಂದು ಕೇಳಿದ ಪ್ರಶ್ನೆಗಳಲ್ಲಿ ವಿಷ್ಣು ಸಹಸ್ರನಾಮ ಜಪ ಶ್ರೇಷ್ಠ ಎಂದು ಭೀಷ್ಮರು ಉತ್ತರಿಸ್ತಾರೆ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಾಗ ನಾಮ ಮಂತ್ರ ತರಂಗಗಳು ಪರಿಸರ ಶುದ್ಧಿ ಮಾಡಿ ಅಪೂರ್ವ ಸನ್ನಿಧಾನ ನಿರ್ಮಾಣ ಮಾಡುತ್ತವೆ. ಧರ್ಮ, ಭಕ್ತಿ, ಜ್ಞಾನ, ಪ್ರಜ್ಞೆ, ಮೇಧಾಶಕ್ತಿ, ಧೃತಿ, ಸ್ಥಿತಿ, ಬಲ, ಶ್ರವಣ, ಶೀಲ, ವಿದ್ಯೆ ಇವಿಷ್ಟು ವಿಷ್ಣು ಸಹಸ್ರನಾಮದ ಚಕ್ರದಿಂದ ಅಂದರೆ 11 ದಿನ ಪ್ರತಿದಿನ 11 ಬಾರಿ ಪಾರಾಯಣ ಮಾಡುವುದರಿಂದ ಲಭ್ಯವಾಗುತ್ತೆ. 11 ಚಕ್ರ ಮುಗಿಸಿದವರಿಗೆ ಪುನರ್ಜನ್ಮವಿಲ್ಲ ಎಂದು ಹೇಳ್ತಾರೆ. ವಿಷ್ಣು ಸಹಸ್ರನಾಮವು ಪವಿತ್ರಕ್ಕೆ ಪವಿತ್ರವಾಗಿ ಮಂಗಳಕ್ಕೆ ಮಂಗಳವಾಗಿದೆ. ವಿಷ್ಣುವಿನ ಪಾರಾಯಣ ಮಾಡುವವರ ಮನೆ ಪಾವನವಾಗತ್ತೆ. ಸಂವಿಧಾನ ಮಹಾಮಂತ್ರವಾದ ವಿಷ್ಣು ಸಹಸ್ರನಾಮದ ದೈವ ಮಹಾವಿಷ್ಣು. ಇದನ್ನು ನೀಡಿದವರು ವೇದವ್ಯಾಸರು. ಇವರ ಛಂದಸ್ಸು ಅನುಷ್ಟಪ್ ಛಂದಃ. ಈ ಮಂತ್ರದ ಬೀಜ ಭಾಗ ಅಮೃತಾಂಶೋದ್ಭವೋ ಭಾನುಹು ಸ್ತೋತ್ರಃ. ಈ ಮಂತ್ರದ ಮಹಾಶಕ್ತಿ ದೇವಕಿ ನಂದನಃ ಸ್ಪಷ್ಟ ಸ್ತೋತ್ರ. ಇದರ ಪರಮಂತ್ರ ಉದ್ಭವಃ ಕ್ಷೋಭಣೋ ದೇವಃ ಸ್ತೋತ್ರ. ಈ ಮಂತ್ರದ ಅನಾವರಣ ಭಾಗ ಶಂಖಭೃತ್ ನಂದಕಿ ಚಕ್ರಿ ಸ್ತೋತ್ರ. ಈ ಮಂತ್ರದ ಅಸ್ತ್ರ ಭಾಗ ಶಾಂಗ ಧನ್ವಾಗ ದಾದರಃ ಸ್ತೋತ್ರ. ಈ ಮಂತ್ರದ ಜಾಗೃತಿ ಭಾಗ ರಥಾಂಗ ಪಾಣಿಹಿ ಅಕ್ಷೋಭ್ಯ. ಇದರ ಕವಚ ಭಾಗ ತ್ರಿಸಾಮ ಸಾಮಗ ಸಾಮ. ಇಡೀ ಮಂತ್ರದ ಮೂಲ ಪ್ರೇರಣೆ ಆನಂದಂ ಪರಬ್ರಹ್ಮ. ಈ ಮಂತ್ರದ ಪಹರೆ ಋತು ಸುದರ್ಶನ ಕಾಲ ಸ್ತೋತ್ರ. ವಿಷ್ಣುವೇ ಜಗದೊಡೆಯ ಎಂಬುದೇ ಧ್ಯಾನ. ಇದರ ಪಠಣ ಜಪ ಪಾರಾಯಣವು ವಿಷ್ಣು ಪ್ರೇರಣೆಯಾಗಿದ್ದು ಅದರಿಂದ ವಿಷ್ಣು ಪ್ರೀತನಾಗಲಿ ಎಂಬ ಭಾವನೆಯೇ ಇದರ ಪ್ರಯೋಜನ. ಶರಪಂಜರದ ಮೇಲೆ ಮಲಗಿದ್ದ ಭೀಷ್ಮರನ್ನ ಧರ್ಮರಾಜ ಕೇಳ್ತಾನೆ, ಇಡೀ ಜಗತ್ತಿನಲ್ಲಿ ದೈವ ಯಾವುದು? ಯಾರ ಸ್ತುತಿ ಕೀರ್ತನೆ ಅರ್ಚನೆಯಿಂದ ಶ್ರೇಯಸ್ಸಾಗತ್ತೆ? ಸಮಸ್ತ ಧರ್ಮಗಳಲ್ಲಿ ಶ್ರೇಷ್ಠ ಯಾವುದು? ಯಾರ ಜಪ ಮಾಡುವುದರಿಂದ ಸಂಸಾರ ಚಕ್ರದ ಬಂಧನದಿಂದ ಜನನ ಮರಣಗಳ ಚಕ್ರದಿಂದ ಮುಕ್ತರಾಗಬಹುದು? ಈ ಎಲ್ಲ ಪ್ರಶ್ನೆಗಳಿಗೂ ಭೀಷ್ಮಾಚಾರ್ಯರು ಒಂದೇ ಉತ್ತರ ಹೇಳ್ತಾರೆ. ಜಗತ್ ಪ್ರಭು ದೇವದೇವನು ಅನಂತನು ಪುರುಷೋತ್ತಮನೂ ಆದ ಮಹಾವಿಷ್ಣುವನ್ನ ವಿಷ್ಣು ಸಹಸ್ರನಾಮದ ಮೂಲಕ ಸ್ತುತಿ ಮಾಡುವ ಎಲ್ಲರೂ ಸರ್ವ ದುಃಖಗಳಿಂದ ಪಾರಾಗ್ತಾರೆ. ಅಷ್ಟೇ ಅಲ್ಲದೆ ಅಂಥವರು ನಿರಂತರವಾಗಿ ಪ್ರಗತಿಯ ಅಭ್ಯುದಯದ ಯಶಸ್ಸಿನ ಹಾದಿಯಲ್ಲಿ ಇರ್ತಾರೆ. ಮಂತ್ರದಷ್ಟ್ರಾರರಾದ ಋಷಿ ಮುನಿಗಳಿಂದ ಪರಿಪರಿಯಾಗಿ ಸ್ತುತಿಸಲ್ಪಟ್ಟು ಈ ವಿಷ್ಣು ಸಹಸ್ರನಾಮದ ಪಾರಾಯಣದಿಂದ ಎಲ್ಲ ಪುರುಷಾರ್ಥಗಳು ಸಿದ್ಧಿಯಾಗತ್ವೆ. ಸದಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವವರಿಗೆ ಹೆಚ್ಚಿನ ತೊಂದರೆ ಇರುವುದಿಲ್ಲ. ಎಲ್ಲ ತಾಪತ್ರಯಗಳ ಪರಿಹಾರಕ್ಕೆ ಇಷ್ಟಪ್ರದ ಅನಿಷ್ಟ ನಿವಾರಕ ನಾದ ಪವಿತ್ರ ಮಹಾವಿಷ್ಣುವಿನ ಸಹಸ್ರನಾಮ ಒಂದೇ ವಿಶಿಷ್ಟವಾಗಿರುವಂಥದ್ದು. ಸ್ವರ ತರಂಗಗಳ ಪ್ರಭಾವ ಬೃಹಸ್ಪತಿ ಸಹಸ್ರ ಶಾಸ್ತ್ರ ಗ್ರಂಥವು ಸುಂದರ ಹಾರವಾಗಿದೆ. ಬೃಹಸ್ಪತಿ ಛಂದಸ್ಸಿನಲ್ಲಿ ಪ್ರತಿ ಸ್ತೋತ್ರದಲ್ಲಿಯೂ 36 ಸ್ವರಾಕ್ಷರ ಹಾಗೂ 36 ವ್ಯಂಜನಾಕ್ಷರಗಳಿವೆ. ಅಂದರೆ ಪ್ರತಿ ಸ್ತೋತ್ರದಲ್ಲಿ 72 ಅಕ್ಷರಗಳಿವೆ. 1000 ಸ್ತೋತ್ರಗಳಲ್ಲಿ 72,000 ಅಕ್ಷರಗಳು. ಬೃಹಸ್ಪತಿ ಸಹಸ್ರದ ವ್ಯಾಖ್ಯಾನವೇ ವಿಷ್ಣು ಸಹಸ್ರನಾಮ ಸ್ತೋತ್ರವಾಗಿರುತ್ತೆ. ವಿಷ್ಣು ಸಹಸ್ರನಾಮ 72,000 ನಾಡಿಗಳನ್ನು ಸಂಸ್ಕಾರ ಮಾಡಿ ನಾಡಿ ಶುದ್ಧಿ, ದೇಹ ಶುದ್ಧಿ, ಮನಶುದ್ಧಿ ಮಾಡುತ್ತೆ. ವಿಷ್ಣು ಸಹಸ್ರನಾಮ ಪಠಣದಿಂದ ಪೂರ್ವ ಜನ್ಮದ ಪಾಪಕ್ಕೆ ಪ್ರಾಯಶ್ಚಿತ್ತ ಸಿಗುತ್ತೆ. ವಿಷ್ಣು ಸಹಸ್ರನಾಮ ಪಠಿಸುವವರಿಗೆ ಯಾವ ಭಯವೂ ಇರೋದಿಲ್ಲ. ಅಲ್ಲದೆ ಅವರು ಜೀವನದಲ್ಲಿ ಯಶಸ್ಸು ನೆಮ್ಮದಿ ಕಾಣ್ತಾರೆ. ಯಾವ ಮನೆಯಲ್ಲಿ ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠಣ ಮಾಡಲಾಗುತ್ತೋ ಆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚಿರುತ್ತೆ. ಈ ಕಾರಣಕ್ಕೆ ಆ ಮನೆ ಅಭಿವೃದ್ಧಿ ಕಾಣುತ್ತೆ. ಇನ್ನೊಂದು ವಿಶೇಷವೆಂದರೆ ವಿಷ್ಣು ಸಹಸ್ರನಾಮ ಪಠಣೆಯಿಂದ ರೋಗ ರುಜಿನಗಳು ಕೂಡ ವಾಸಿಯಾಗತ್ತೆ. ಎಂತಹ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಆ ಮನುಷ್ಯ ವಿಷ್ಣು ಸಹಸ್ರನಾಮ ಪಠನೆ ಮಾಡಿದರೆ ಅಥವಾ ಕೇಳಿದರೂ ಕೂಡ ಕ್ರಮೇಣ ಚೇತರಿಕೆ ಕಾಣ್ತಾನೆ. ವಿದ್ಯಾರ್ಥಿಗಳು ವಿಷ್ಣು ಸಹಸ್ರನಾಮ ಪಠಿಸಿದರೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ತಾರೆ ಎಂಬ ನಂಬಿಕೆ ಇದೆ. ವಿಷ್ಣು ಸಹಸ್ರನಾಮದಲ್ಲಿ ಎಲ್ಲ ವೈದಿಕ ಪಠಣಗಳನ್ನು ಸೇರಿಸಲಾಗಿದೆ. ಹೀಗಾಗಿ ಇದನ್ನು ಓದುವುದರಿಂದಷ್ಟೇ ಅಲ್ಲ, ಕೇಳುವುದರಿಂದಲೂ ಪುಣ್ಯ ಪ್ರಾಪ್ತವಾಗುತ್ತೆ. ಇನ್ನು ವಿಷ್ಣು ಸಹಸ್ರನಾಮ ಪಠಿಸಲು ಯಾವುದಾದ್ರೂ ನಿಯಮಗಳಿದೆಯಾ ಎಂಬ ಪ್ರಶ್ನೆಗೆ ಉತ್ತರ ಹೌದು, ಖಂಡಿತವಾಗ್ಲೂ ಇದೆ. ಶುಚಿರ್ಭೂತರಾಗಿ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು. ಹೆಣ್ಣು ಮಕ್ಕಳು ಮುಟ್ಟಾದ ಸಂದರ್ಭದಲ್ಲಿ ಇದನ್ನು ಪಠಿಸಬಾರ್ದು.
ಮನೆಯಲ್ಲಿ ಸೂತಕವಿರುವ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಪಠಣೆ ಮಾಡಬಾರ್ದು. ಯಾವುದೇ ಶ್ಲೋಕ ಮಂತ್ರಗಳನ್ನು ಮಧ್ಯಾಹ್ನದ ಹೊತ್ತು ಪಠಿಸಬಾರ್ದು. ಮಧ್ಯಾಹ್ನದ ಹೊತ್ತಲ್ಲಿ ಮಂತ್ರ ತಂತ್ರ ವಿದ್ಯೆಗಳನ್ನು ಭೂತ ಪ್ರೇತಗಳ ಮೇಲೆ ಪ್ರಯೋಗಿಸಲಾಗತ್ತೆ. ಆದ್ದರಿಂದ ಮಧ್ಯಾಹ್ನದ ಹೊತ್ತು ಯಾವುದೇ ದೇವರ ಶ್ಲೋಕಗಳನ್ನು ಪಠಿಸಬಾರ್ದು. ಬೆಳಗ್ಗೆ ಅಥವಾ ಸಂಜೆ ದೀಪ ಹಚ್ಚುವ ಹೊತ್ತಿಗೆ ಶ್ಲೋಕ ಪಠಿಸಬಹುದು. ಇನ್ನು ಯಾವುದೇ ಶ್ಲೋಕ ಅಥವಾ ಮಂತ್ರವನ್ನು ಪಠಿಸುವ ಮುನ್ನ ಅದರ ಅರ್ಥವನ್ನು ತಿಳಿದುಕೊಳ್ಳಬೇಕು. ಮಂತ್ರೋಚ್ಚಾರಣೆ ಸ್ಪಷ್ಟವಾಗಿರಬೇಕು. ತಪ್ಪಾಗಿ ಯಾವುದೇ ಶ್ಲೋಕ ಅಥವಾ ಮಂತ್ರ ಪಠಿಸಿದರೆ ಕೆಡುಕು ಆಗುವ ಸಂಭವವಿದೆ. ಇವಿಷ್ಟು ವಿಷ್ಣು ಸಹಸ್ರನಾಮದ ಅಚ್ಚುಕಟ್ಟಾದ ವಿವರಣೆ. ನೀವು ನೋಡಿ, ನಿಮ್ಮ ಮನೆಯವರು, ಸ್ನೇಹಿತರು, ಸಂಬಂಧಿಕರು ಯಾರೇ ಇರಲಿ ಅವರೆಲ್ಲರಿಗೂ ತಿಳಿಸಿ. ವಿಷ್ಣು ಪರಮಾತ್ಮ ಸರ್ವರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ. ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ. ನಮಸ್ಕಾರ. ಟೇಕ್ ಕೇರ್.